ಬಾಯ್ಸ್ಗೆ ಸಂಬಳ ಕೊಡದೆ ವಂಚಿಸಿದ ಏಜೆನ್ಸಿ. ಕಂಪನಿ ಮಾಡಿದ ತಪ್ಪಿಗೆ 40 ಮಂದಿ ಉದ್ಯೋಗಿಗಳು ಬೇದಿಪಾಲು. ಎಸ್, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಆನ್ಲೈನ್ ಆಗಿಬಿಟ್ಟಿದೆ. ತರಕಾರಿಯಿಂದ ಹಿಡಿದು ನಿತ್ಯ ಬಳಸುವ ಪ್ರತಿಯೊಂದು ವಸ್ತುಗಳನ್ನ ಆನ್ಲೈನಲ್ಲೇ ಬುಕ್ ಮಾಡಿಕೊಳ್ಳುತ್ತೇವೆ. ಈಗ ಆನ್ಲೈನ್ ಟ್ರೆಂಡ್ ಕೂಡ ಸೃಷ್ಟಿಯಾಗಿದೆ. ಪ್ರತಿಷ್ಠಿತ ಕಂಪನಿಗಳು ಆನ್ಲೈನ್ನಲ್ಲಿ ವಸ್ತುಗಳನ್ನ ಜನರಿಗೆ ತಲುಪಿಸುವ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಪ್ರತಿಷ್ಠಿತ ಡೆಲಿವರಿ ಕಂಪನಿಗಳು ಗ್ರಾಹಕರಿಗೆ ಅಲ್ಲಲ್ಲಿ ವಂಚನೆ ಮಾಡಿರೋ ಪ್ರಕರಣಗಳು ನಡೆಯುತ್ತಿದ್ರೆ, ಇನ್ನೊಂದೆಡೆ ಪ್ರತಿಷ್ಠಿತ ಪ್ರಾಡಕ್ಟ್ ಡೆಲಿವರಿ ಮಾಡುವ ಏಜೆನ್ಸಿ ಕಂಪನಿಯವರು ತಮ್ಮ ಉದ್ಯೋಗಿಗಳಿಗೆ ಸಂಬಳ ನೀಡದೆ ವಂಚನೆ ಮಾಡ್ತಿದ್ದು, ಕಂಪನಿಯ ವಿರುದ್ಧ ಡೆಲಿವರಿ ಬಾಯ್ಸ್ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಹೌದು, ಪ್ರತಿಷ್ಠಿತ ಡೆಲಿವರಿ ಕಂಪನಿಯಲ್ಲಿ ಒಂದಾದ ಅಮೆಜಾನ್ ಕಂಪನಿಯ ಪ್ರಾಡಕ್ಟ್ಗಳನ್ನು ಡೆಲಿವರಿ ಮಾಡುವ ಏಜೆನ್ಸಿಯಾದ ರೂಬನ್ ಬ್ರಿಡ್ಜ್ ಏಜೆನ್ಸಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದು, ಸುಮಾರು 40 ಮಂದಿಗೆ ಸಂಬಳ ಕೊಡದೆ ವಂಚನೆ ಮಾಡ್ತಿದೆ. ಹೌದು, ತುಮಕೂರಿನಲ್ಲಿ ಅಮೆಜಾನ್ ಪ್ರಾಡಕ್ಟ್ಗಳನ್ನು ಡೆಲಿವರಿ ಮಾಡುವ ಏಜೆನ್ಸಿ ರೂಬನ್ ಬ್ರಿಡ್ಜ್ ಏಜೆನ್ಸಿ ಕಂಪನಿಯ ವಿರುದ್ಧ ಉದ್ಯೋಗಿಗಳು ತಿರುಗಿ ಬಿದ್ದಿದ್ದಾರೆ. ನಗರದ ಸಪ್ತಗಿರಿ ಬಡಾವಣೆಯಲ್ಲಿರುವ ರೂಬನ್ ಬ್ರಿಡ್ಜ್ ಏಜೆನ್ಸಿಯಲ್ಲಿ ಸುಮಾರು 40 ಮಂದಿ ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕೆಲಸ ಮಾಡಿಕೊಂಡು ಜೀವನ ಕಟ್ಟಿಕೊಳ್ಳುತ್ತಿರೋ ಸಿಬ್ಬಂದಿಗೆ ಕಳೆದ 45 ದಿನಗಳಿಂದ ವೇತನ ನೀಡಿಲ್ಲ ಎಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಕಂಪನಿ ಮಾಡಿದ ಮೋಸದಿಂದ ಸುಮಾರು 40 ಕುಟುಂಬಗಳು ಇದೀಗ ಬೀದಿಪಾಲಾಗಿದ್ದಾವೆ ಎಂದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ರೂಬನ್ ಬ್ರಿಡ್ಜ್ ಏಜೆನ್ಸಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು, ರಾತ್ರೋರಾತ್ರಿ ಏಜೆನ್ಸಿ ಕಚೇರಿ ಮುಚ್ಚಿ ಮೋಸ ಮಾಡಲು ಮುಂದಾಗಿದ್ದಾರೆ ಎಂದು ಸಿಬ್ಬಂದಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಳೆದ 8 ವರ್ಷಗಳಿಂದ ಈ ಏಜೆನ್ಸಿಯಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಸಿಬ್ಬಂದಿ ಅಮೆಜಾನ್ ಪ್ರಾಡಕ್ಟ್ಗಳನ್ನ ಡೆಲಿವರಿ ಮಾಡಿಕೊಂಡು ಬರ್ತಾ ಇದೆ. ಏಜೆನ್ಸಿ ಕಂಪನಿಯನ್ನ ಕ್ಲೋಸ್ ಮಾಡುವುದಾದರೆ ಸಿಬ್ಬಂದಿಯ ವೇತನವನ್ನ ಕ್ಲಿಯರ್ ಮಾಡಿ ಏಜೆನ್ಸಿ ಕ್ಲೋಸ್ ಮಾಡಿ ಎಂದು ಸಿಬ್ಬಂದಿಗಳು ಒತ್ತಾಯವನ್ನ ಮಾಡಿದ್ರು. ನಾವು ಅಮೆಜಾನ್ ಕಂಪ್ನಿ ಅಂತ ಹೇಳಿ ಕೆಲಸಕ್ಕೆ ತಗೊಂಡ್ರು. ಆದರೆ ಪ್ರೈವೇಟ್ ಕಂಪ್ನಿಯವರು ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಏಜೆನ್ಸಿಯವರು ಪೀಸ್ ವರ್ಕ್ ಅಂತ ಹೇಳಿ 8 ರೂಬಾನ್ ಬ್ರಿಡ್ಜ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅವರು ನಾವು ಇಲ್ಲಿ ಸ್ಟೇಷನಲ್ಲಿ ಯಾರು ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ನಮ್ಮ ಅವ್ರ ಮುಖ ನೋಡ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೋ. ಸ್ಯಾಲ್ರಿ ಎಲ್ಲ ಅವ್ರು ಕೊಡ್ತಾಯಿದ್ರು. ಈಗ ಸ್ಟೇಷನ್ ಕ್ಲೋಸ್ ಆಗಿದೆ. ಬೇರೆ ಕಡೆ ಕೆಲಸಕ್ಕೆ ಹೋಗೋಕ್ಕೆ NOC ಕೊಡಿ ಅಂತಂದರೆ ನಮಗೆ ಎಲ್ಲ ಲಾಸ್ ಬಂದಿದೆ, ಲಾಸ್ ಮಾಡಿದ್ದಾರೆ, ನಾವು ನಿಮ್ಮ ಸ್ಯಾಲ್ರಿ ಹೋಲ್ಡ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ 45 ಡೇಸ್ ಸ್ಯಾಲ್ರಿ ಬರಬೇಕು. ಈಗ ಅವರು ಆ 8 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇರೋದು. 8 ವರ್ಷದಿಂದ ಅವರು ನಮ್ಮ ಆಫೀಸ್ಗೆ ಬಂದಿಲ್ಲ. ಕೆಲಸ ಹೇಗೆ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ವಿಚಾರಿಸೋಕ್ಕೆ ಬರ್ದಿರು. ಏಕಾಏಕಿ ಬಂದು ಈಗೆಲ್ಲ ಸ್ಟೇಷನ್ನೇ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಈಗ ಕೇಳಿದ್ರೆ ನನಗೂ ನಿನಗೂ ಸಂಬಂಧ ಇಲ್ಲ, ನನ್ನ ಕಂಪ್ನಿ ಏನು ಹೇಳ್ತಾ ಇದೆಯಾ ಅದನ್ನ ನಾನು ಪ್ರೊಸೆಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ವಿತೌಟ್ ಇನ್ಫಾರ್ಮೇಷನ್ ನೈಟೇ ರಾತ್ರಿನೇ ಅವ್ರು ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಫೀಸು. ಎಷ್ಟು ಜನಕ್ಕೆ ಹಿಂಗಾಗಿದೆ? ಒಟ್ಟು 42 ಜನ, 42 ಜನ ಬೈಕ್ ರೈಡರ್ಸ್ ಇದ್ದಾರೆ, 6 ವ್ಯಾನ್ ಡ್ರೈವರ್ಸ್ ಇದ್ದಾರೆ. ಯಾರಿಗೂ ಹಾಕಿಲ್ಲ. ಕೇಳಿದ್ರೆ ನಮ್ಮ ಸ್ಟೇಷನಿಂದ ಲಾಸ್ ಬಂದಿದೆ, ಪ್ಯಾಕೇಜ್ ಮಿಸ್ ಆಗಿದ್ದಾವೆ, ಅದು ಎಲ್ಲ ಇದಾಗಿದೆ, ನಾವೆಲ್ಲ ಕ್ಲಿಯರ್ ಮಾಡ್ಕೊಂಡಲ್ಲೇ ಕೊಡಲ್ಲ ಅಂತ ಹೇಳ್ತಾರೆ. ಯಾವುದೇ ಒಬ್ಬ ಹುಡುಗನ್ನ ಕೆಲಸದಿಂದ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂತ ರಿಸೈನ್ ಮಾಡಿದ್ರೆ ಒಂದು 30 ದಿನದ ನೀನು ನೋಟಿಸ್ ಪೀರಿಯಡಲ್ಲಿ ಕೆಲಸ 30 ದಿನದ ನೋಟಿಸ್ ಪೀರಿಯಡ್ ಮಾಡೇ ಹೋಗಬೇಕು ಅಂತ ಇನ್ಫಾರ್ಮ್ ಮಾಡ್ತಾರೆ. ಅದೇ ರೀತಿ ನಮಗೆ ಇವ್ರು ನೋಟಿಸ್ ಪೀರಿಯಡ್ ಕೊಟ್ಟು ಸ್ಟೇಷನ್ ಕ್ಲೋಸ್ ಮಾಡಬೇಕಲ್ವಾ? ಯಾವುದೇ ವಿತೌಟ್ ಇನ್ಫಾರ್ಮೇಷನ್ ರಾತ್ರಿನೇ ಮುಚ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ನಾವೇನು ಕಷ್ಟಪಟ್ಟು ಸಂಬಳ ಮಾಡಿದ್ದೀವೋ 41 ದಿನದ್ದು ಸ್ಯಾಲ್ರಿ ಬರಬೇಕು. ನಾವು ಮಾಡ್ತಿರೋದು ತಿಂಗಳು ಸಂಬಳಕ್ಕೆಲ್ಲ ಮಾಡ್ತಾ ಇದ್ದಿದ್ದು. ಪೀಸ್ ವರ್ಕ್ ಅಂತ ಒಂದು ಪಾರ್ಸೆಲ್ ಕೊಟ್ಟು ಇಷ್ಟು ಅಂತ ಕೊಡೋರು. ಈಗ ನೋಡಿದ್ರೆ ನಾನೇನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಡಿಸಿಷನ್ ಏನು ಮಾಡ್ತಾರೋ ಅವರು ಕಂಪ್ನಿ ಓನರ್ ಬರಬೇಕು. ನಮ್ಮದು ಸ್ಯಾಲ್ರಿ ಕ್ಲಿಯರ್ ಆಗಲಿಲ್ಲ ಅಂದರೆ ಮುಂದದು ನಾವು ಸ್ಟೆಪ್ ತಗೊಂತ. ಹೆಸರು ಸ್ವಾಮಿ ಅಂತ ಹೇಳಿ. ನಾವು ಇಲ್ಲಿ ಹೆಗ್ಗೆರೆಯಿಂದ ಬಂದು ಇಲ್ಲಿಗೆ ಬಂದು ಕೆಲಸ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ 8 ವರ್ಷದಿಂದನೂ ಕೆಲಸ ಮಾಡ್ತಾ ಇದ್ದೀವಿ.
ನಾವು ರೂಬನ್ ಬ್ರಿಡ್ಜ್ ಅವರು ನಮಗೂ ಇದು ಕಮ್ಯುನಿಕೇಷನ್ನೇ ಇರಲಿಲ್ಲ. ನಾವು ಇಲ್ಲಿ ನಮ್ಮ ಮ್ಯಾನೇಜರು ಇದ್ರಲ್ಲ ಅವರೆಲ್ಲ ನಾವು ಒಂದು ಬಾಂಡಿಂಗಲ್ಲಿ ಕೆಲಸ ಮಾಡ್ತಿದ್ದ. ನಾವು 8 ವರ್ಷದಿಂದನೂ ನಾವು ರೂಬನ್ ಬ್ರಿಡ್ಜ್ ಅವ್ರನ್ನೇ ನೋಡಿರಲಿಲ್ಲ. ಇಲ್ಲಿ ಬಂದು ಹುಡುಗರದು ಒಂದು ಕೊರತೆ ಏನೈತೆ, ಏನು ಪ್ರಾಬ್ಲಮ್ ಇದೆ, ಸಂಬಳ ಕರೆಕ್ಟಾಗಿ ಬರ್ತಿದ್ಯಾ, ಕೊಡ್ತಾವ್ರ, ಇನ್ಸೆಂಟಿವ್ ಬರ್ತಿದ್ಯಾ, ಯಾರು ಏನೂ ಕೇಳಿಲ್ಲ. ಇದುವರೆಗೂ ಒಬ್ಬರು ಬಂದಿಲ್ಲ. ಲಾಸ್ಟ್ ಮಂತ್ ಏನಾಯಿತು ಅಂದರೆ ಲೋಡು ಪೀಕ್ ಇದ್ದ ಕಾರಣ ಲೋಡ್ ಜಾಸ್ತಿ ಬಂತು. ನಮ್ಮದ್ರಲ್ಲೇ ಹುಡುಗರು ಕಮ್ಮಿ ಇದ್ದರು. ಅದರಿಂದ ಏನಾಯಿತು, ಲೋಡ್ ಕ್ಲಿಯರ್ ಆಗಲಿಲ್ಲ. ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಇವರೇ ಹೋಲ್ಡ್ ಮಾಡಿದ್ರು, ಇದು ಕ್ಯಾಪ್ ಹಾಕಿ ಕ್ಲೋಸ್ ಮಾಡಿದ್ರು. ಈಗ ಒಟ್ಟಾರೆ ನಮಗೇನಿಲ್ಲ, 45 ಡೇಸ್ದು ಸ್ಯಾಲ್ರಿ ಬರಬೇಕು ಎಲ್ಲ ಹುಡುಗರದು. ಲಾಸ್ಟ್ ಮಂತು ಸ್ಯಾಲ್ರಿನೂ ಬಂದಿಲ್ಲ. ನಾವು ಈ ತಿಂಗಳು ಇಲ್ಲಿವರೆಗೂ ಇವತ್ತು 10ನೇ ತಾರೀಕುವರೆಗೂ ಸಂಬಳ ಕೆಲಸ ಮಾಡಿದ್ದೀವಿ. ಈ ತಿಂಗಳದು ನಮಗೆ ದುಡ್ಡು ಬಂದಿಲ್ಲ. ಬೆಳಗ್ಗೆ ನಿನ್ನೆ ಏನು ವಿತೌಟ್ ಇನ್ಫಾರ್ಮೇಷನ್ ಯಾರೂ ಕೊಟ್ಟಿಲ್ಲ. ಬೆಳಗ್ಗೆನೂ ಕೆಲ್ಸಕ್ಕೆ ಬಂದಿದ್ದೀವಿ ನಾವು, ಕೆಲಸ ಐತೆ ಅಂತ. ಇಲ್ಲಿಗೆ ಬಂದಾದಮೇಲೆ ನಾವು ಕ್ಯಾಶ್ ಕಟ್ಟಿರಲಿಲ್ಲ. ಕ್ಯಾಶ್ ಕಟ್ಟಾದ್ಮೇಲೂ ಸಹ ನಮ್ಗೆ ಹೇಳಿಲ್ಲ. ಈಗೇನು ಹೇಳ್ತವ್ರೆ, ಈಗ ಸ್ಯಾಲ್ರಿ ಬರುತ್ತೆ ಬಿಡು ಅಂತ ನಾವು ಇಲ್ಲಿದ್ದೋ. ಈಗ ನಮ್ಗೇನು ಹೇಳ್ತವ್ರೆ, ಈಗ ಹಳೆದರು ಇವರೇನೋ ಇದು ಮಾಡ್ತವ್ರೆ, ಬಂದು ಕೇಳಿ ಅಂತ ಅಂದರು. ಇವರು ಈಗ ಇದೆಲ್ಲ ಕ್ಲೋಸ್, ಇಲ್ಲೇ ಇದೆಲ್ಲ ಆಚೆ ಇಕ್ಕಿದ್ರು. ನಮಗೀಗ ಸ್ಯಾಲ್ರಿ ಬರೋವರೆಗೂ ನಾವು ಕೊಡಲ್ಲ, ಪ್ಯಾಕೇಜು ಕ್ಲೋಸ್ ಮಾಡಿದ್ದೀವಿ ಅಂತ ಕ್ಲೋಸ್ ಮಾಡ್ತಾಯಿದ್ದೀವಿ. ಸ್ಯಾಲ್ರಿ ಬೇಕು, NOC ಬೇಕು, ನಮ್ಮಿಂದ ಏನೂ ಇಲ್ಲ ಅಂತಂದರೆ. ಈಗ ನಾವು ಬೇರೆ ಕಡೆ ಹೋಗಿ ಕೇಳಿದ್ರು ಇದೆಲ್ಲ ವ್ಯವಹಾರದ್ದು, ಅಂದರೆ ಐಟಮ್ಗಳು ಕಾಸ್ಟ್ಲಿ ಐಟಮ್ ಎಲ್ಲ ಬರ್ತಿರುತ್ತೆ. ಈಗ ಇವ್ರೇನಂದರೆ ಈಗ ಇವ್ರನ್ನ ಕೇಳ್ತಾರೆ, ಹುಡುಗರು ಹೆಂಗೆ ಕೆಲಸ ಮಾಡ್ತಿದ್ರು. ಈಗ ನಮ್ದು ಅಮೆಝಾನಲ್ಲಿ ಬರೋದೇ ಎಲೆಕ್ಟ್ರಿಕ್ ಗೂಡ್ಸು ಜಾಸ್ತಿ. ಅದು 1 ಲಕ್ಷದ್ದು 1.5. ಹಾಂ. ಸದ್ಯ ಈ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಏಜೆನ್ಸಿ ಸಿಬ್ಬಂದಿಗೆ ವೇತನ ಒದಗಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.